ಖಾಸಗಿ ಆಸ್ಪತ್ರೆಯ ಎಡವಟ್ಟಿನಿಂದ ಜನರು ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ವೈದ್ಯೆಯಿಂದ 13ಕ್ಕೂ ಹೆಚ್ಚು ಜನರು ನರಕ ಯಾತನೆ ಪಡ್ತಿದ್ದಾರೆ. ಓಟಿ ಹೈಜಿನಿಕ್ ಇಲ್ಲ, ಜೊತೆಗೆ ಸಿ ಸೆಕ್ಷನ್ ವೇಳೆ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ ಈ ವೈದ್ಯೆ. ಕಳೆದ 5-6 ತಿಂಗಳುಗಳಿಂದ ಕೀವು ತುಂಬಿ ಬರ್ತಾ ಇದೆ. ಆಸ್ಪತ್ರೆ ಮುಚ್ಚಬೇಕು ಅಂತ ನೊಂದವರ ಕುಟುಂಬ ಅಳಲನ್ನ ತೋಡ್ಕೊಳ್ತಾ ಇರುವಂತದ್ದು. ಹೊಸಪೇಟೆ ಖಾಸಗಿ ಆಸ್ಪತ್ರೆ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಇಲ್ಲಿರುವಂತಹ ವೈದ್ಯೆಯೊಬ್ಬರು 13ಕ್ಕೂ ಹೆಚ್ಚು ಈ ವೈದ್ಯೆಯಿಂದ 13ಕ್ಕೂ ಹೆಚ್ಚು ಜನರು ನಿತ್ಯ ನರಕಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಹೊಸಪೇಟೆಯ ಖಾಸಗಿ ಆಸ್ಪತ್ರೆಯ ಎಡವಟ್ಟಿನಿಂದ ನಿತ್ಯ ನರಕಯಾತನೆ ಅನುಭವಿಸುವಂತಾಗಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಖಾಸಗಿ ಆಸ್ಪತ್ರೆಯ ವೈದ್ಯೆಯಿಂದ ಈ ಎಡವಟ್ಟಾಗಿರುವಂಥದ್ದು. 13 ಜನಕ್ಕೂ ಹೆಚ್ಚು ಜನರು ನಿತ್ಯ ನರಕಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಸಿ ಸೆಕ್ಷನ್ ಮಾಡುವ ವೇಳೆ ನಿರ್ಲಕ್ಷ್ಯವನ್ನು ಕೂಡ ಈ ವೈದ್ಯೆ ಮಾಡ್ತಾ ಇದ್ದಾರೆ. ಸರ್, ಈಗ ನಮ್ಮ ಇದರಲ್ಲಿ 13 ಜನ ಇದ್ದಾರೆ ಸರ್. ನಮ್ಮ ಅದ್ರ ಮೇಲೆ ಎಷ್ಟಿದ್ದಾರೆ ಏನೋ ಗೊತ್ತಿಲ್ಲ. ನಾವು ರಿವ್ಯೂಸ್ ನಲ್ಲಿ ನೋಡ್ತಾ ಇದ್ದೆ, ಹತ್ತತ್ರ ಏನೂ ಇಲ್ಲ ಅಂತಂದ್ರೆ 40 to 45 ಮೆಂಬರ್ಸ್ ಬಹಳ ಜನ ಇಶ್ಯೂನಲ್ಲಿ ಇದು ಮಾಡ್ತಾ ಇದ್ದಾರೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ನಡೆಸಿರುವಂತಹ ಚಿಟ್ ಚಾಟ್ ಇದೆ, ನೋಡ್ಕೊಂಡು ಬನ್ನಿ. ವೈದ್ಯೋ ನಾರಾಯಣೋ ಹರಿ ಅಂತಕ್ಕಂಥ ಒಂದು ಮಾತಿದೆ. ಏನು ಅಂತ ಹೇಳಿದ್ರೆ, ವೈದ್ಯರು ರೋಗಿಗಳ ಪ್ರಾಣವನ್ನ ಉಳಿಸ್ತಾರೆ ಅಂತಕ್ಕಂಥ ಒಂದು ಗಾಢವಾದ ನಂಬಿಕೆ, ಜನಜನಿತವಾದಂಥ ಮಾತು. ಆದರೆ ಇಲ್ಲೊಂದು ಘಟನೆ ನಡೆದಿರ್ತಕ್ಕಂಥದ್ದು. ಏನು ಅಂತ ಹೇಳಿದ್ರೆ, ವೈದ್ಯರೇ ರೋಗಿಗಳ ಪ್ರಾಣಕ್ಕೆ ಕಂಟಕವನ್ನು ತಂದಿಟ್ರ ಅಂತಕ್ಕಂಥ ಒಂದು ಘಟನೆ ಕೂಡ ನಡೆದಿರ್ತಕ್ಕಂಥದ್ದು. ಹೊಸಪೇಟೆಯ ಖಾಸಗಿ ಆಸ್ಪತ್ರೆಯ ಮಹಿಳಾ ವೈದ್ಯರೊಬ್ಬರು ಮಾಡಿರ್ತಕ್ಕಂಥ ಎಡವಟ್ಟಿಗೆ ಇವತ್ತು ಬಹುತೇಕ ಅಂದ್ರೆ ಸುಮಾರು 13ಕ್ಕೂ ಹೆಚ್ಚು ಮಹಿಳಾ ಅಂದ್ರೆ ಅವ್ರ ಕಡೆಯಿಂದ ಆಪರೇಷನ್ ಮಾಡಿಸ್ಕೊಂಡಿರ್ತಕ್ಕಂಥ ರೋಗಿಗಳ ಪರಿಸ್ಥಿತಿ ಇವತ್ತು ಚಿಂತಾಜನಕ ಆಗಿದೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಆ ರೋಗಿಗಳ ಪೋಷಕರು ಕೂಡ ನಮ್ಮ ಜೊತೆ ಇದ್ದಾರೆ. ಏನ್ ಈ ಘಟನೆ, ಅದರ ಬಗ್ಗೆ ಸವಿಸ್ತರವಾಗಿ ಅವರೇ ಮಾತಾಡ್ತಾರೆ. ಸರ್, ಈಗ ಏನ್ ಘಟನೆ, ಯಾವಾಗ ಆಯ್ತು ಸರ್, ಯಾವಾಗ ಆಪರೇಷನ್ ಆಯ್ತು, ಆಮೇಲೆ ಈಗೇನು ರೋಗಿಗಳೇನಿದ್ದಾರೆ ಅವ್ರ ಪರಿಸ್ಥಿತಿ ಹೇಗಿದೆ ಅಂತ? ಸರ್, ರೋಗಿಗಳದ್ದು ಪರಿಸ್ಥಿತಿ ಈಗ ಭಾಳ ಅದು ಏನಂತಾರೆ ಮಾರಣಾಂತಿಕ ಹಾನಿ ಅನುಭವಿಸ್ತಿದ್ದಾರೆ ಸರ್ ಅವರು. ಆ್ಯಕ್ಚುಲಿ ಅಕ್ಟೋಬರ್ 29, 2024 ನನ್ನ ವೈಫ್ದು ಡೆಲಿವರಿ ಆಗಿದ್ದು. ಅದು ಯಾಕಾಯಿತು ಅಂತಂದರೆ, ನಮಗೆ ಡೇಟ್ ಕೊಟ್ಟಿದ್ದು ನವಂಬರಲ್ಲಿ ಕೊಟ್ಟಿದ್ದರು. ಬಟ್ ಪಾಪು ಏನೋ ಕೊಳ್ಳಲ್ಲಿ ಇದು ಹಾಕ್ಕೊಂಡಿದೆ. ಸೊ ಇಮಿಡಿಯೇಟಾಗಿ ನಾವು ಸರ್ಜರಿ ಮಾಡಿ ಸಿಸರಿನ್ ಮಾಡಿ ತೆಗಿಲೇಬೇಕು, ಇಲ್ಲ ಅಂತಂದರೆ ಪಾಪಕ್ಕೆ ತೊಂದರೆ ಇದೆ ಅಂತ ಹೇಳಿದ್ರು. ನಾವು ಆಯಿತು, ನಮ್ಗೆ ಬೇರೆ ಆಪ್ಷನ್ ಇಲ್ಲ, ಹೇಳಿದ್ವಿ. ಆಯಿತು ಸರ್, ಮಾಡಿಬಿಡಿ ಮೇಡಮ್ ಅಂತ ಹೇಳಿದ್ವಿ. ಆಮೇಲೆ 3 ದಿನ ಪಾಪುನೂ ಆಯಿತು ಸರ್, ಪಾಪುನೂ ಚೆನ್ನಾಗಿತ್ತು, ಎಲ್ಲ ಇದಾಯಿತು. ಒಂದು 3 ದಿನ ಆದಮೇಲೆ ಡಿಸ್ಚಾರ್ಜ್ ಆದ್ವಿ. ಒಂದು 5 to 10 days ಅಂದರೆ 5 days ಆದಮೇಲೆ ಆ ಪ್ಲೇಸಲ್ಲಿ ಹೆಂಗೆ ಅಂತಂದರೆ ಹೀಲೇ ಆಗಿಲ್ಲ, ನೀರು ಬರ್ತಾ ಇದೆ. ಹೋಗಿ ಕೇಳಿದ್ವಿ, ಮೇಡಮ್ ಈ ರೀತಿ ಆಗ್ತದೆ. ಇಲ್ಲ, ಸ್ವಲ್ಪ ಇದು ಇರುತ್ತೆ, ಗಾಯ ಮಾಡಬೇಕು, ಇನ್ನೂ ಟೈಮ್ ತೊಗೊಳುತ್ತೆ. ಸೊ ಅದಕ್ಕೆ ಒಂದು ಟ್ಯಾಬ್ಲೆಟ್ಸ್ ಟೈಪ್ ಕೊಟ್ಟರು. 5 days ಆಯಿತು. ಆಮೇಲೆ ಒಂದು 15 days ಆದಮೇಲೆ ಹೋದರೆ ಮತ್ತೆ ಅದು ಆಯಿತು. ಅವಾಗೇನೋ ಒಂದು ಟೆಸ್ಟ್ ಕಳ್ಸೋಣ, ಕಲ್ಚರಲ್ ಟೆಸ್ಟ್ ಅಂತ ಕಳಿಸಿದ್ರು. ಅದರಲ್ಲಿ ಆ್ಯಂಟಿಬಯೋಟಿಕ್ಸ್ ಏನು ಕಲ್ಚರಲ್ ಟೆಸ್ಟ್ ಇದ್ರ ಮೇಲೆ ನಮಗೆ ಆ್ಯಂಟಿಬಯೋಟಿಕ್ಸ್ ಕೊಟ್ಟರು. ಅದರಲ್ಲೂ ಏನೂ ಕಡಿಮೆ ಆಗಲಿಲ್ಲ. ಹಾಗೆ ಇನ್ನೊಬ್ಬ ಸಂತ್ರಸ್ತರು ಕೂಡ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ತಾವು ತಮ್ಮ ಪತ್ನಿ ಅಂತ ಹೇಳಿದ್ರೆ, ಸೊ ಈಗ ಅವ್ರ ಪರಿಸ್ಥಿತಿ ಹೇಗಿದೆ, ಎಲ್ಲಿ ತೋರಿಸ್ತಾ ಇದ್ದೀರಾ? ಸರ್, ಈಗ ನಾನು ಅಶ್ವಿನಿ ಹಾಸ್ಪಿಟಲ್ ಇದು ಸುಧೀನ್ ರಾವ್ ಹತ್ರ ತೋರಿಸ್ತಾ ಇದ್ದೀನಿ. ಅವರು ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ದಾರೆ. ಅದು ಆಲ್ಮೋಸ್ಟ್ ಒಂದು 80% ಗುಣಮುಖ ಆಗಿದೆ. ಬಟ್ ಮತ್ತೆ ಓಪನ್ ಆಗಿ ಮತ್ತೆ ಫಸ್ಟ್ ಬರ್ತಾ ಇದೆ. ಬಟ್ ನಾನು ಕನ್ಸಲ್ಟ್ ಮಾಡಬೇಕು. ಇವ್ರದೆಲ್ಲ ನೋಡಿದ್ರೆ ಮತ್ತೆ ನಾನು ಇನ್ನೊಂದು ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ಏನಾದರೂ ರೀಚೆಕ್ ಮಾಡಿಸ್ಬೇಕಾ ಅಂತ ನನಗೆ ಅನಿಸ್ತಾ ಇದೆ. ಬಟ್ ನಾನು ನೋಡ್ತಾ ಇದ್ದಂಗೆ ತುಂಬಾ ಕಂಪ್ಲೇಂಟ್ಸ್ ಇದೆ ಸರ್. ಶ್ರೀಕರಿ ಹಾಸ್ಪಿಟಲ್ ತುಂಬಾ ಕಂಪ್ಲೇಂಟ್ಸ್ ಇದೆ. ನಾವೆಲ್ಲ ನೋಡ್ದಂಗೆ ಏನಿಲ್ಲ ಅಂದ್ರೆ 50-60 ಜನದ್ದು ಇದೇ ತರ ಆಗಿದೆ ಅಂತ ನಾವು ಗೂಗಲ್ ರಿವ್ಯೂಸ್ ಎಲ್ಲ ನೋಡಿದ್ವಿ. ನಾವೇ ಮಾತಾಡ್ಕೊಂಡು ಒಂದು 17 ಜನ ಕಾಂಟ್ಯಾಕ್ಟ್ ಅಲ್ಲಿ ಇದೀವಿ. ಈಗ 13 ಜನ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ನಮ್ಮ ಹತ್ರ. ಸೊ ಹಂಗಾಗಿ ಇದರಿಂದ ಏನಾದ್ರು ನಮಗೆ ಸೊಲ್ಯೂಷನ್ ಬೇಕು ಅಂತ ನಾವು ಇವಾಗ ಮುಂದೆ ಬಂದ್ವಿ. ಹಾಗೆ ಇಲ್ಲಿ ನೋಡ್ಬೋದು, ಗೂಗಲ್ ರಿವ್ಯೂಸ್ ಅಲ್ಲೂ ಚೆಕ್ ಮಾಡಿದಾಗ ಗೂಗಲ್ ರಿವ್ಯೂಸ್ ಅಲ್ಲಿ ಅಂದ್ರೆ ಆಸ್ಪತ್ರೆ ಬಗ್ಗೆ ಗುಡ್ ಆರ್ ಬ್ಯಾಡ್ ಕಮೆಂಟ್ಸ್ ಅಲ್ಲಿ ಪ್ರತಿಯೊಬ್ರು ಕೂಡ ಮಾಡ್ತಾ ಇರ್ತಾರೆ. ಅಂದ್ರೆ ಈ ಗೂಗಲ್ ರಿವ್ಯೂಸ್ ಅಲ್ಲಿ ಬಹುತೇಕ ಏನು ಆಸ್ಪತ್ರೆಯ ವಿವರವನ್ನ ನೋಡ್ಬೇಕಾದ್ರೆ ಈ ಆಸ್ಪತ್ರೆಯ ಬ್ಯಾಡ್ ಆಗಿ ಕಮೆಂಟ್ ಮಾಡಿರ್ತಕ್ಕಂಥದ್ದು, ಇಲ್ಲಿ ಸರಿಯಾಗಿ ಚಿಕಿತ್ಸೆ ಕೊಡಲ್ಲ ಅಂತಕ್ಕಂಥ ಒಂದು ಕಾಮೆಂಟ್ಸ್ ಅನ್ನ ಮಾಡಿರ್ತಕ್ಕಂಥದ್ದು. ಇನ್ನು ಈ ಘಟನೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಸಂತ್ರಸ್ತರು ಕೂಡ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳಿಗೂ ಕೂಡ
ದೂರನ್ನ ಕೊಟ್ಟಿದ್ದಾರೆ. ಕಾದ್ ನೋಡ್ಬೇಕಾಗುತ್ತೆ ಈ ಆಸ್ಪತ್ರೆಯ ಮೇಲೆ ಮತ್ತು ವೈದ್ಯರ ಮೇಲೆ ಯಾವ ರೀತಿಯಾದಂತ ಕಠಿಣ ಕ್ರಮವನ್ನ ತಗೊಳ್ತಾರೆ ಅಂತಕ್ಕಂಥದ್ದು. ವಿಜಯನಗರದಿಂದ ಮಂಜುನಾಥ್, ಜಿ ನ್ಯೂಸ್ ಕನ್ನಡ.